ಸಮುದ್ರ. ಎಲ್ಲರೂ ನನ್ನ ಅಸ್ತಿತ್ವದ ವಿಸ್ಮಯಕ್ಕೆ ಸೋತಿರೋದಂತೂ ಸತ್ಯ. ನಾನು ಎಲ್ಲಿಂದ ಶುರುವಾಗ್ತೀನಿ ಅಂತ ಎಲ್ಲರಿಗೂ ಗೊತ್ತಿದ್ರು ನನ್ನ ಕೊನೆ ಯಾರಿಗೂ ಕಾಣಲ್ಲ. ಆದರೆ ನನಗೆ ಈ ಪ್ರಪಂಚದ ಆದಿ ಅಂತ್ಯ ಎಲ್ಲವೂ ಕಾಣಿಸುತ್ತೆ ಸ್ಪಷ್ಟವಾಗಿ. ಜಗತ್ತಲ್ಲಿರೋ ಎಲ್ಲ ಗಲೀಜನ್ನು ನುಂಗ್ಕೊಂಡ್ರೂ ಪವಿತ್ರವಾಗಿ ಕಾಣಿಸ್ತೀನಿ. ಇನ್ನು ನನ್ನ ಮಡ್ಲಲ್ಲಿರೋ ಆ ಅಲೆಗಳು ಗಾಳಿ ಬೀಸ್ದಾಗ ಹುಟ್ಕೊಳ್ಳುತ್ತೆ, ಅದಾಗದೆ ಮಾಯನೂ ಆಗುತ್ತೆ. ಪ್ರತಿಯೊಂದು ಅಲೆಗೂ ಅದರದೇ ಆದ ಕತೆ ಇರುತ್ತೆ. ಇವನೂ ಒಂದು ಅಲೆ, ಇವಂದು ಒಂದು ಕತೆ ಇದೆ. ಇಲ್ಲೆಂತ ಮಾಡ್ತಾ ಇದ್ಯಾ? ಯಾಕೆ ಒಬ್ಬನೇ ಕೂತಿದ್ಯಾ? ನಾನಿಲ್ಲಿ ಕೂತ್ಕೊಳ್ಬಹುದಾ? ಅಪ್ಪ ಅಮ್ಮ ನಿಂಗೆ ಯಾರು ಇಲ್ವನಾ? ಯಾರಿಲ್ಲ. ನನ್ನ ಜೊತೆ ಬರ್ತೀಯಾ? ಬರಲ್ಲ. ಊಟ ಕೊಡ್ತೇನೆ. ಹಸುವಾಗ್ತಾ ಉಂಟಲ್ಲ? ಮೊದಲು ಕೆಲಸ, ಆಮೇಲೆ ಊಟ. ಒಳ್ಳೆ ಹುಡುಗ ಮಾರೆ. ಬಾ ಹೋಗುವ. ಹೌದು, ನಿನ್ನ ಹೆಸರೆಂತದ? ನನ್ನ ಹೆಸರು ಸತ್ಯನಾರಾಯಣ ಅಂತ. ನಾನು ಶಾಲೆಗೆ ಹೋಗೋದಿಲ್ಲ, ಕೆಲಸಕ್ಕೆ ಹೋಗ್ತೀನಿ. ಎಂತಾದ್ರೂ ಅಡ್ಡಿ ಇಲ್ಲ. ನೀನು ಶಾಲೆಗೆ ಹೋಗುದಾದ್ರೆ ನಾನು ಎಂತಕ್ಕ ಕೆಲಸಕ್ಕೆ ಕರ್ಕೊಂಡು ಹೋಗ್ತೇನೆ. ಬಾರ, ಹತ್ತು ಗಾಡಿ. ಗಟ್ಟಿಯಾಗಿ ಹಿಡ್ಕೊ, ಆಯ್ತಾ? ಹಾಂ. ನಾನು ಹೇಳ್ದೆ ಅಲ್ಲ, ಗಾಳಿ ಬೀಸ್ದಾಗಲೇ ಅಲೆಗಳು ಹುಟ್ಕೊಳ್ಳೋದು ಅಂತ. ಏಯ್, ಬೇಗ ಬೇಗ ಮಲ್ಪ್ಲಯ್ಯ. ಎಂಚಿನ ಮಾರ ಈತ್ ಬರ್ತು ಬೇಡ, ಒಯ್ಪ್ಲಯ್ಯ. ಬ್ಯಾವರ್ಸಿಲು ಯಾರು ಮಾರ ಫೋನ್ ಮಲ್ತೀನಿ. ನಮಸ್ಕಾರ ಸಂಕ್ರಣ. ಯಾರು ಮಾತಾಡೋದು? ಹಂಗೆ ಇದಿರಲ್ಲ, ಚೂರು ಸಹ ಬದಲಾಗಿಲ್ಲ ನೀವು. ನಮ್ಮ ದೋಣಿ ದೂರ ಹೋಗಿ ತುಂಬ ವರ್ಷಗಳಾಯ್ತಲ್ಲ ಸಂಕ್ರಣ. ಮರ್ತೋಗುತ್ತೆ ಸಂಕ್ರಣ. ಮತ್ತೆ ಆ ದೋಣಿ ನಿಮ್ಮ ಕಡೆ ತಿರ್ಗಿಸುವ ಅಂತ. ಇದು ರೋಹಿತನ? ಎಲ್ಲಿದ್ದೆ ಮಾರ ಇಷ್ಟು ದಿವಸ? ಏನು ಸಂಕ್ರಣ, ಅಪ್ಪಯ್ಯ ತೀರ್ದ ಮೇಲೆ ನಮ್ಮನ್ನೆಲ್ಲ ಮರ್ತ್ಕೊಂಡ್ರ? ಬಲೆ ಬೀಸ್ಲಿಕ್ಕೆ ಕಲಿಸಿದವರನ್ನ ತಲೆಯಿಂದ ತೆಗಿಲಿಕ್ಕೆ ಆಗ್ತದನ? ಬೀಸುವ ಸಂಕ್ರಣ, ದೊಡ್ಡ ಬಲೆನೇ ಬೀಸುವ. ಬಲೆ ಬೀಸ್ಲಿಕ್ಕೆ ಕೈ ಹಿಡಿತೀರಲ್ಲ ಅಂದ್ರೆ? ಸುಮಾರು ವರ್ಷಗಳಾದ್ಮೇಲೆ ಒಂದು ಡೀಲ್ ಬಂದಿದೆ ಸಂಕ್ರಣ. ಇದೊಂದು ಸಣ್ಣ ಮೀನಷ್ಟೇ. ಇದನ್ನ ಹಿಡಿದ್ರೆ ದೊಡ್ಡ ತಿಮಿಂಗ್ಲನ್ನೇ ಹಿಡಿಬೋದು. ಶಂಕರಣ, ಎಂತ ಮಾತಾಡ್ತಿದ್ಯ ರೋಹಿತ? ಅದನ್ನೆಲ್ಲ ಬಿಟ್ಟು ಬಿಡು ಮಾರಾಯ. ನಿನಗೆ ಗೊತ್ತಲ್ಲ, ಅದಕ್ಕೆಲ್ಲ ಕೈ ಹಾಕ್ಬೇಡ. ನೋಡಿ ಸಂಕ್ರಣ, ನಿಮ್ಗೊಂದು ಮಾತು ಹೇಳ್ತೇನೆ. ಈ ಸತಿ ನಿಮ್ಗೆ ಎಂತ ಸಹ ಪ್ರಾಬ್ಲಮ್ ಆಗುದಿಲ್ಲ. ಆಗೊಂದು ವೇಳೆ ಅಂತ ಪರಿಸ್ಥಿತಿ ಬಂದ್ರೆ ನಿಮ್ಮ ಮುಂದೆ ನಾನು ನಿಲ್ತೇನೆ. ಈ ಫೀಲ್ಡಲ್ಲಿ ನಿಮ್ಮನ್ನು ಬಿಟ್ರೆ ಈ ಕೆಲಸ ಯಾರಿಂದ ಸಹ ಮಾಡೋಕ್ಕಾಗುದಿಲ್ಲ ಸಂಕ್ರಣ. ಯಾಕೋ ಮನಸ್ಸು ಒಪ್ತಾ ಇಲ್ಲ ಮಾರಾಯ. ರಾತ್ರಿ 9 ಗಂಟೆಗೆ ನಮ್ಮ ದೋಣಿ ನಿಮ್ಮ ಪೋರ್ಟ್ ಬರ್ತದೆ. ಮುಂದೆ ಎಂತ ಮಾಡಬೇಕು ಅಂತ ನಿಮ್ಗೆ ಗೊತ್ತಲ್ಲ. ಸರಿ ಸಂಕ್ರಣ, ನಂಬಿಕೆ ಇಟ್ಟಿದ್ದೀನಿ. ಕೆಲಸ ಆಗ್ತದಲ್ಲ, ಸಿಗುವ. ಮತ್ತೆ ಕಾಲ್ ಮಾಡ್ತೇನೆ. ಮತ್ತೆ ಬಲೆ ಬೀಸೋಕೆ ಆ ಎರಡೂ ಕೈಗಳು ಒಂದಾದಂಗಿತ್ತು. ಈ ಸಲ ಯಾವ ಮೀನು ಬಲೆಗೆ ಬೀಳುತ್ತೋ. ಸತ್ಯ ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲ ಬ್ಯಾವರ್ಸಿಗಳಿದೆ. ನಾನೊಬ್ಬ ಎಜುಕೇಟೆಡ್ ಬ್ಯಾವರ್ಸಿದಾರ. ಅಲ್ಲ ಸಂಕ್ರಣ, ನಂಗೆ ನಿಮ್ಮ ಮೇಲೆ ಬೇಜಾರಿಲ್ಲ. ಆದ್ರೆ ಆ ಬೇವರ್ಸಿನ ಕಂಟ್ರೆಂಟ್ ಮೈಗೆ ಉರಿಯುತ್ತೆ. ಅದನ್ನೆಲ್ಲ ಬಿಟ್ಟಾಕು ಮಾರಾಯ. ಆಡಿದ ಅಂಗಳದಲ್ಲಿ ಉಚ್ಚ ಹೊಯ್ದ ನಾಯಿ ಅವನು.
ಅದನ್ನೆಲ್ಲ ಈಗ ಮಾತಾಡಿ ಎಂತ ಪ್ರಯೋಜನ? ಕೆಲಸ ಮಾಡ್ತೀಯ ಹೇಳು. ಈ ಕೆಲಸದಿಂದ ನಮ್ಮದು ನಿಮ್ಮದು ಮನಸ್ತಾಪ ಮುರಿದೋಗುತ್ತಂದರೆ ಈ ಕೆಲಸ ಮಾಡಿದ್ರಲ್ಲಿ ನಂದೇನು ಅಭ್ಯಂತರ ಇಲ್ಲ ಶಂಕರಣ್ಣ. ಸಮುದ್ರದಲ್ಲಿ ಎಷ್ಟು ಉಪ್ಪು ನೀರಿದ್ರು ಗಲೀಜನ್ನ ತೊಳೆಯೋದಕ್ಕೆ ಬಾವಿ ನೀರು ಬೇಕಾಯ್ತು ಅನ್ಸುತ್ತಲ್ವಾ? ಸರಿ, ಕೆಲಸ ಹೇಳಿ ಏನು ಅಂತ. ದೊಡ್ಡ ಮೀನಿದೆ, ಬಲೆ ಹಾಕ್ತೀಯ ಹೇಳು. ಹಾಕ್ತೀಯಾ? ಜೀವನ ಪೂರ್ತಿ ಸಾಕಾಗೋಷ್ಟು ಹಣ ಕೊಡ್ತೇನೆ. ರಾತ್ರಿ ಹೊರಡು, ಬೆಳಿಗ್ಗೆ ಆಗುವ ಮುಂಚೆ ಆ ಮೀನನ್ನು ಅಕ್ವೇರಿಯಂ ಒಳಗೆ ಹಾಕು. ಕೆಲಸ ಆದಮೇಲೆ ಪೂರ್ತಿ ಹಣ ನಿಂದೆ. ಮಾಡುವ ಶಂಕರಣ್ಣ, ನೀವು ಹೇಳಿದಾದ್ಮೇಲೆ ಆಗೋದಿಲ್ಲ ಅಂತ ಹೇಳಲಿಕ್ಕಾಗುತ್ತಾ? ಅದೌದು, ಇಷ್ಟೆಲ್ಲ ಮಾಡಿದ್ರು ಆ ನಾಯಿ ನಿಮ್ಮನ್ನು ಬಿಟ್ಟೋಗಿದ್ದಕ್ಕೆ? ಅದನ್ನೆಲ್ಲ ಮಾತಾಡಲಿಕ್ಕೆ ನನಗೆ ಈಗ ಪುರ್ಸೊತ್ತಿಲ್ಲ. ನಾನು ಕೇಳಿದ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಅದನ್ನೆಲ್ಲ ಹೇಳಲಿಕ್ಕೆ ಪುರ್ಸೊತ್ತಿಲ್ಲ. ಎಲ್ಲ ಫೋನಲ್ಲಿ ಹೇಳ್ತೇನೆ. ಬರ್ತೇನೆ. ಕಾಲ್ ತೆಗಿ ಮಾರಾಯ, ಕಾಲ್ ತೆಗಿ ಮಾರಾಯ. ಕಾಲೆತ್ತಲಿಕ್ಕೆ ಎಂತ ಮಾರಾಯ ನಿನಗೆ? ಇಲ್ಲಿ ಜೀವ ಹೋಗ್ತಿದೆ. ಕಾಲೆತ್ತೆ ಆಯ್ತಲ್ಲ, ಏನಾಯ್ತು? ಇಲ್ಲಿ ದೊಡ್ಡ ಅನಾಹುತ ಆಗೋಗೆ ಕಾಣ್ತಿದೆ. ಕಲ್ಕಾಡು ಮತ್ತೆ ಪುನಃ ಸ್ಮಶಾನ ಆಗ್ತದ ಅಂತ ನಂಗೆ ತುಂಬ ಭಯ ಆಗ್ತಾ ಉಂಟು. ಆ ಬೋಳಿ ಮಗ ಶಂಕರಣ್ಣ ಹೋಟೆಲ್ಗೆ ಬಂದಿದ್ದ. ಹಳೆ ವ್ಯಾಪಾರನ ಮತ್ತೆ ಶುರು ಮಾಡಿದಾಗ ಕಾಣ್ತದೆ. ಡೀಲ್ ಮಾತಾಡ್ಲಿಕ್ಕೆ ಬಂದಾಗಿತ್ತು. ಏನು ಹೇಳ್ತಾ ಇದ್ಯಾ? ಅವ್ನ ಫೋಟೋ ಇದೆಯಾ? ಇಲ್ಲ ಅಣ್ಣ, ಗುಳ್ಳೆ ಅದೇನು ಮಾಡ್ತೀವೋ ನನಗೆ ಗೊತ್ತಿಲ್ಲ. ನಂಗೆ ಅವ್ನು ಯಾರು ಅಂತ ಗೊತ್ತಾಗಬೇಕು. ಅವ್ನ ಫೋಟೋ, ಜಾತಕ, ಅಡ್ರೆಸ್ಸು ಏನೇ ಇದ್ರು ನಂಗೆ ಕಳಿಸು. ಒಟ್ನಲ್ಲಿ ಅವ್ನು ನಂಗೆ ಬೇಕು. ಗುಳ್ಳೆ, ನಾನು ಹೇಳೋದು ಕೇಳಿಸ್ಕೊ. ಸರಿ. ಶಂಕರಣ್ಣ ಮಾಡೋ ಪ್ರತಿ ಕೆಲಸದ ಬಗ್ಗೆ ಗೊತ್ತಿರೋದು ಇವನೊಬ್ಬನಿಗೆ ಮಾತ್ರ. ಗುಳ್ಳೆಗೆ ಏನು ಮಾಡಬೇಕು ಅಂತ ಫೋನ್ನಲ್ಲೇ ಎಲ್ಲ ಹೇಳಿದ್ದ. ಅಣ್ಣ ಅಣ್ಣ ನಿಮ್ದು ಒಂಚೂರು ಫೋನ್ ಕೊಡ್ತೀರಾ ಅಣ್ಣ? ಮನೆ ಒಂದು ಫೋನ್ ಕಾಲ್ ಮಾಡ್ಲಿಕ್ಕೆ ಉಂಟು. ಯಾಕೆ? ಅದು ನನ್ನ ಹೆಂಡ್ತಿಗೆ ತುಂಬ ಗರ್ಭಿಣಿ ಅಣ್ಣ. ಮಗು ಬಂತ ಅಂತ ಕೇಳಲಿಕ್ಕೆ ಚೂರು ಫೋನ್ ಕೊಡ್ತೀರಾ ಅಣ್ಣ? ಅಣ್ಣ ಅಣ್ಣ ಚೂರು ಫೋನ್ ಕೊಡ್ತೀರಾ ಅಣ್ಣ? ಮನೆಗೆ ಒಂದು ಫೋನ್ ಮಾಡ್ಲಿಕ್ಕಿತ್ತು. ಸ್ವಲ್ಪ ಬೇಗ ಅದು ಮಗು ಬಂತ ಅಂತ ಕೇಳಲಿಕ್ಕೆ ಬರ್ತೇನಣ್ಣ. ಆಯ್ತಾ? ಗಲೀಜ್ ಹೇಳ್ದಂಗೆ ಗುಳ್ಳೆ ಎಲ್ಲ ಕರೆಕ್ಟಾಗಿ ಮಾಡಿದ್ದ. ಅಣ್ಣ ಫೋನ್ ತೆಗಿತಾ ಇಲ್ಲ, ಮಗು ಬಂತ ಅಂತ. ಥ್ಯಾಂಕ್ಸ್, ಬರ್ತೇನೆ. யார் கால் பண்ணது? உன்னதான் கேக்குறேன், யார் இது? என்ன? ಕಲ್ಕಾಡಿಗೆ ಹೋಗ್ತಾ ಇದ್ದೀನಿ. என்னது? என்ன சொல்ற? எதுக்குங்க போற இப்போ?
பழசல மறந்துட்டியா? என்ன காது கேட்காதா? கேட்டுட்டு தான் இருக்கேனா? யோய், ரொம்ப பண்ற. சுத்தமா நல்லதுக்கு இல்ல, சொல்ற பாரு. ಅದೆಷ್ಟೋ ವರ್ಷಗಳಾದ್ಮೇಲೆ ಗಲೀಜು ಕಲ್ಕಾಡಿ ಕಾಲಿಡ್ಲಿಕ್ಕೆ ಹೊರಟಿದ್ದ. ತಿಳಿದೋ ತಿಳಿದೇನೋ ಎಷ್ಟೋ ವಿಷಯಗಳಿಗೆ ಇವನು ಕಾರಣ ಆಗಿದ್ದ. ಮತ್ತೆ ಆ ಊರಿಗೆ ಹೋಗಿ ಮೈಲ್ಗೆ ಮಾಡ್ಕೊಳ್ಳೋದು ಇವನಿಗಿಷ್ಟ ಇಲ್ಲ ಅನ್ಸುತ್ತೆ. ತಗೋ, ಸದ್ಯಕ್ಕೆ ಇಟ್ಕೋ, ನಾಳೆ ಸಿಗ್ತೀನಿ. ಓಕೆನಾ? ಬರಲಾ? ಏಯ್ ಗುಳೆ, ಏನೋ ಮಾಡ್ತಾ ಇದೆಯಾ ಮಳೆಯಲ್ಲಿ? ಏಯ್ ಗುಳೆ, ತಲೆ ಕೆಟ್ಟಿದ್ಯೇನೋ ನಿಂಗೆ? ಗುಳೆ, ಏಯ್ ಎದ್ದೇಳು, ಏನು ಮಾಡ್ತಾ ಇದೆಯಾ? ಕಾಶಿ 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 ಸತ್ತೋದಣ. ನಮ್ಮನ್ನೆಲ್ಲ ಬಿಟ್ಟೋದಣ. ಏನಾಯ್ತು ಕಾಶಿಗೆ? ಕಾಶಿ ಗುಳೆ, ಏನು ಹೇಳ್ತಾ ಇದೆಯಾ? ನಮ್ಮನ್ನೆಲ್ಲ ಬಿಟ್ಟೋದಣ. ಕಾಶಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ ಕಣ. ಈ ಅಬ್ಬೆ ಪ್ರೀತಿ ಅವನಿಗೆ ಸಾಕಾಗಿಲ್ಲ ಕಣ. ಅಬ್ಬೆ ಪ್ರೀತಿ ಸಾಕಾಗಿಲ್ಲ ಅವಳಿಗೆ. ಯಾವ್ದೋ ಕೆಟ್ಟ ಚಟ್ಟಕ್ಕೆ ಬಿದ್ದು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ ಕಣೋ. ಅಯ್ಯೋ ಅಯ್ಯೋ, ನೀನು ತಮ್ಮ ತಮ್ಮ ಅಂತ ಜೊತೆಲಿ ಇರ್ತಿದ್ದಲ್ಲ, ನೀನಾದ್ರೂ ಹೇಳ್ಬೇಕಿತ್ತಲ್ವೇನೋ. ಅಯ್ಯೋ ಈಗ ನನ್ನ ಮಗಂದು ಸಾಧಾರಣ ಸಾವಲ್ಲ, ಸಾವಲ್ಲ, ಕೊಲೆ ಕೊಲೆ ಆಗಿದೆ ಅವನು. ನನ್ನ ಮಗನ್ ಕೊಲೆ ಮಾಡಿದವರು ಕರ್ಮದ ಕೈ ಸಿಗ್ತಾರ ಬೂದಿ ಬೂದಿ ಆಗೋಗ್ತಾರ. ಈ ತಾಯಿ ಶಾಪ ತಟ್ಟದೇ ಇರಲ್ಲ, ತಟ್ಟದೇ ಇರಲ್ಲ. ಕಾಶಿ ಡ್ರಗ್ಸ್ ಚಟಕ್ಕೆ ಬಿದ್ದು ತನ್ನ ಪ್ರಾಣನೇ ಕಳ್ಕೊಂಡಿದ್ದ. ಗುಳ್ಳೆಗೆ ಗಲೀಜೆ ಅಣ್ಣ ಆದ. ಆದರೆ ಆ ತಾಯಿ ಅಳು ಕೂಗು ಇವನ್ ಕಿವಿಲಿ ಹಾಗೇ ಉಳಿದ್ಬಿಡ್ತು.
ಯಾವ ಗಾಳಿ ಈ ಚಿಕ್ಕ ಅಲೆನ ಸೃಷ್ಟಿ ಮಾಡಿತ್ತೋ ಮತ್ತೆ ಅದೇ ಗಾಳಿ ಬಿರುಗಾಳಿಯಾಗಿ ಇವನ್ನ ಮತ್ತೆ ಕರೆಸಿತ್ತು. ಆದರೆ ಆ ಗಾಳಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ, ಬಿರುಗಾಳಿ ಬಂದಾಗ ಬರೋದು ಅಲೆ ಅಲ್ಲ, ಸುನಾಮಿ ಅಂತ. ಶಂಕರಣ್ಣ, ಮಾಲ್ ತಲುಪಾಯ್ತು, ಮೀನು ಬಂದು ಅಕ್ವೇರಿಯಂ ಸೇರಿದೆ. ಎಲ್ಲಿ ತಲುಪಿಸ್ಬೇಕು ಅಂತ ಹೇಳಿದರೆ ತಲುಪಿಸ್ಕೊಡ್ತಾ ಇದ್ದೆ. ಎರ್ರಂಡೆ ಮಗ, ಎಲ್ಲಿದ್ದೀಯಾ ನೀನೇನು? ಫೀಲ್ಡಿಗೆ ಹೊಸಬನ? ಬ್ಯಾವರ್ಸಿ, ಯಾವ ವಿಷಯವನ್ನು ಎಲ್ಲಿ ಮಾತಾಡ್ಬೇಕು ಅನ್ನೋದು ಗೊತ್ತಾಗುದಿಲ್ವಾ ನಿನಗೆ? ಮೂಜಿಕಾಸದಾಯ ಅಕ್ವೇರಿಯಂ ಅಂತೆ, ಕೋಳಿ ಮಗನೆ. ನಾಳೆ ಸಾಯಂಕಾಲ 5 ಗಂಟೆಗೆ ಕೋಡಿಕೆರೆ ಬೀಚಿಗೆ ಬಾ, ಒಬ್ಬನೇ. ಅರ್ಥ ಆಯ್ತಾ? ಒಬ್ಬನೇ. ನಾಯ್ತ ಮಗೆ. ಗಲೀಜು ಬಾರ. ಏನ್ ಶಂಕರಣ್ಣ, ಎಂತ ನಡೀತಾ ಇದಿಲ್ಲಿ? ಇದೇನು ನಿಂಗೆ ಗೊತ್ತಿಲ್ಲದ ವಿಷಯನಾ? ವ್ಯಾಪಾರ ಬೆಳೆದಾಗ ನಾವು ಕೂಡ ಸ್ವಲ್ಪ ಚುರುಕಾಗಬೇಕು, ಗೊತ್ತಾಯ್ತಾ? ಈ ಚಿಕ್ಕ ಚಿಕ್ಕ ಮಕ್ಕಳ ಹತ್ರ ಎಂತ ಮಾಡಿಸ್ತಿದ್ಯಾ ನೀನು? ಏಯ್ ನಡ್ರ ಹೊರಗೆ, ಏಯ್ ನಡ್ರ ಹೊರಗೆ, ಇಲ್ಲ ಗುದ್ದದ ಸೊಟ್ಟಿಗೆ. ನಡ್ರಿ. ಏನ ನಿಂಗೇನು ಪಿತ್ತ ನೆತ್ತಿಗೇರಿತಾನ? ನಿಲ್ರ. ಶಂಕರಣ್ಣ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು. ಸಾಕು, ಇದೆಲ್ಲ ಸಾಕು. ನೀನ್ ಯಾರ ನಂಗೆ ಹೇಳಲಿಕ್ಕೆ? ಇದೇನ್ ನಿಂದ, ನಿನ್ನ ಅಪ್ಪಂದ? ಅದೆಲ್ಲ ಗೊತ್ತಿಲ್ಲ, ಇನ್ನಂಗೆ ಕಾಣ್ಬಾರ್ದು ಅಷ್ಟೇ. ಕಾಶಿ ಸತ್ತೋದ್ಮೇಲೆ ಗಲೀಜ್ಗೆ ತನ್ನ ತಪ್ಪಿನ ಅರಿವಾಗಿತ್ತು. ಎಲ್ಲ ಸುಟ್ಟಾಕೋ ಕೊರಟಿದ್ದ. ಅಯ್ಯೋ ನನ್ನ ಬಾಲು. ನಿನಗೆ ಅನ್ನ ಬಟ್ಟೆ ಕೊಟ್ಟೆ ಇದು ಕಣು. ಬೇರೆಯವ್ರ ಗೋರಿ ಮೇಲೆ ಕೂತು ಊಟ ಮಾಡು ನೀನು ಒಬ್ಬ ಕನ್ಸ. ಸುಟ್ಟಾಕ್ತೆ, ಎಲ್ಲ ಸುಟ್ಟಾಕ್ತೆ. ಕೋಳಿ ಮಗನೆ, ತಾಕೊತ್ತಿದ್ರೆ ಸುಟ್ಟಾಕೋ. ಸುಟ್ಟಾಕ್ತೆ ಬಿಡಲ್ಲ. ಅಯ್ಯೋ ದೇವ್ರೆ, ಎಲ್ಲನೂ ಹೋಯ್ತು, ಎಲ್ಲ ಹೋಯ್ತು. ನಿನ್ನೆ ಮಾತಾಡಿದಕ್ಕೆ ಎಂತ ಬೇಸರ ಮಾಡ್ಕೋಬೇಡ ಆಯ್ತಾ? ನಿನ್ನೆ ಕುಡಿದ ಅಮಲಿನಲ್ಲಿ ಎಂತೆಂಥದ್ದು ಮಾತನಾಡಿದೆ, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ. ಕೆಲಸ ಆದ್ಮೇಲೆ ನಮ್ದು ನಾಯಿ ಪಡಲ್ಲ ಶಂಕರಣ್ಣ. ಈ ಅಧಿಕ ಪ್ರಸಂಗ ಮಾತೆಲ್ಲ ಬೇಡ, ಮೊದಲು ಕೆಲಸ ಮಾಡು. ಈ ವಿಷಯ ಯಾರಿಗೂ ಗೊತ್ತಾಗಕೂಡ್ದು. ನೀನು ಹಿಡ್ದಿರೋ ಮೀನು ಇವತ್ತು ರಾತ್ರಿ ಬೆಳಗಾಗೋದ್ರೊಳಗಡೆ ಅಕ್ವೇರಿಯಂ ಸೇರ್ಬೇಕು. ನಮ್ಮ ಪುಣ್ಯಕ್ಕೆ ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಎಲ್ಲರೂ ಮ್ಯಾಚ್ ನೋಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಅಷ್ಟೊತ್ತಿಗೆ ನಮ್ಮ ಕೆಲಸನ ಸಲೀಸಾಗಿ ಮಾಡಿ ಮುಗಿಸ್ಬೇಕು ಅಷ್ಟೇ ತಾನೇ? ಅಡ್ಡಿಲ್ಲ ಮರಯ, ನಿಂದು ಮೀನ್ ತಿಂದ ಮಂಡೆ ಕಣೋ. ನಮ್ಮ ಹತ್ರನೂ ಸ್ಮಾರ್ಟ್ ಫೋನ್ ಐತೆ ಶಂಕರಣ್ಣ. ಈಗ ಇದನ್ನ ಅವ್ರಿಗೆ ತಗೊಂಡೋಗಿ ಕೊಡು. ಗೊತ್ತಾಯ್ತಲ್ಲ ನಾನು ಹೇಳಿದ್ದು? ನೋಟ್ ಜಾಗ್ರತೆ ಮರಯ. ಇನ್ನು 10 ನಿಮಿಷದಲ್ಲಿ ಅಡ್ರೆಸ್ಸು ನಿನ್ನ ಮೊಬೈಲಿಗೆ ಬರ್ತದೆ ಆಯ್ತಾ? ನಾನು ಕಳಿಸ್ಕೊಡ್ತೇನೆ. ಹೇಳಿದೆಲ್ಲ ಜ್ಞಾಪಕ ಉಂಟಲ್ಲ? ಇದೊಂದು ಡೀಲ್ ಮುಗಿಲಿಯಾ? ಒಳ್ಳೆ ಗಮ್ಮತ್ ಮಾಡು ಆಯ್ತಾ?
ಏಯ್ ಏಯ್ I just love this part. ಹಾಂ ಆಯ್ತಾ ಅದು ಆ ಮೀನೆಲ್ಲ ಲೋಡ್ ಮಾಡಿ ಕಳಿಸಿದ್ರಲ್ಲ ಹಾಂ ಸರಿ ನಾನು ಮಾತಾಡ್ತೇನೆ ಆಮೇಲೆ ಆಯ್ತಾ ಸರಿ ಮತ್ತೆ ಕಾಲ್ ಮಾಡ್ತೇನೆ ನಿಮಗೆ ಏಯ್ ಏಯ್ ಯಾರು ನೀನು ಮಾಲೆಲ್ಲಿ ಏ ಚಪಾತಿ ಮಾಲ್ ಚೆಕ್ ಮಾಡಿ ನೋಡ ನಿಂಗೆಂತ ಮಜ್ಜಿಗೆ ಹಾಕ್ಬೋದಾ ಇಲ್ಲ ಬೋಂಡನ ಹೇ ಚಪಾತಿ 2 ಬೋಂಡ ತಗೊಂಬರ ಅದೆಲ್ಲ ಬೇಡ, ಜಸ್ಟ್ ಮನಿ. ಸರಿ ಉಂಟಾ ಅಂತ ನೋಡಲ್ವಾ? ಹಾಂ, ವ್ಯವಹಾರದಲ್ಲಿ ನಂಬಿಕೆ ಇಲ್ಲ ಅಂದರೆ ನಾನು ವ್ಯವಹಾರನೇ ಮಾಡಲ್ಲ. ವಾ, ಇದು ಇದು ಮಾತಂದ್ರೆ. ಹೋಯ್, 1 ನಿಮಿಷ, ನಿಮ್ಮ ಹೆಸರು ಹೇಳಲಿಲ್ಲ? ನಾರಾಯಣ, ಸತ್ಯನಾರಾಯಣ. ಥ್ಯಾಂಕ್ ಯು ಸಂಕ್ರಣ್ಣ, ಥ್ಯಾಂಕ್ ಯು. ನಮ್ಮ ಮೀನು ನಮ್ಮ ಅಕ್ವೇರಿಯಮಲ್ಲಿ ತೇಲಾಡ್ತಾ ಉಂಟು. ಮೀನು ತಂದು ಕೊಟ್ಟವ ಮಾತ್ರ ಆ ಬೋಳಿ ಮಗ ಬದಿಯಲ್ಲಿದ್ರೆ ಅವರಿಗೊಂಚೂರು ಫೋನ್ ಕೊಡು. ಬ್ಯಾವರ್ಸಿ ಆವಾಗಿಂದ ಫೋನ್ ಸ್ವಿಚ್ ಆಫ್ ಮಾಡಿಟ್ಟಿದ್ದಾನೆ. ಓಯ್ ನಾರಾಯಣ, ಶಂಕರಣ್ಣಗೊಂದು ಕಾಲ್ ಮಾಡು ಮಾರಾಯ. ನಾರಾಯಣ, ಹಲೋ ಹಲೋ ಹಲೋ. ಏ ರೋಹಿತ,
ಬ್ಯಾವರ್ಸಿ ಮಾಲ್ ಸರಿ ಉಂಟಂತ ಚೆಕ್ ಮಾಡ. ನೀವೇ ಕಳಿಸಿದಲ್ಲ ಸಂಕ್ರಣ್ಣ, ನಿಮಗೆ ನಂಬಿಕೆ ಇಲ್ವಾ? ನಾಯ್ದು ಮಗ್ಗೆ ಒಮ್ಮೆ ಮಾಲ್ ಸರಿ ಉಂಟಂತ ಚೆಕ್ ಮಾಡ. ಹೇ ಚಪಾತಿ, ಬಾಕ್ಸ್ ಓಪನ್ ಮಾಡ. ಕೊಡ. ಮನುಷ್ಯ ಮೊದಲನೇ ಸಲ ತಪ್ಪು ಮಾಡಿದ್ರೆ ಅದು ತಪ್ಪು ಆಗ್ಲಿಕ್ಕಿಲ್ಲ. ಆದರೆ ಆ ತಪ್ಪನ್ನು ಮತ್ತೆ ಮಾಡಿದ್ರೆ ಅದು ತಪ್ಪು. ಆದರೆ ಇವನು ಹಾಗೆ ಮಾಡಲಿಲ್ಲ. ಆ ಡ್ರಗ್ಸ್ ಇರೋ ಬ್ಯಾಗ್ನ ಎಕ್ಸ್ಚೇಂಜ್ ಮಾಡಿ ಅದನ್ನು ತೊಗೊಂಡು ಬಂದು ನನ್ನ ಮಡ್ಲಿಗೆ ಹಾಕ್ದ. ಹೇಳಿದ್ನಲ್ಲ, ಪ್ರಪಂಚದಲ್ಲಿರೋ ಎಲ್ಲ ಗಲೀಜನ್ನ ನುಂಗ್ಕೊಂಡ್ರು ಪವಿತ್ರವಾಗಿ ಕಾಣಿಸ್ತೀನಿ ಅಂತ. ನನ್ನಿಂದನೇ ಶುರುವಾದ ಕತೆ, ನನ್ನಿಂದನೇ ಮುಕ್ತಾಯ.